ನೀನಾದೇನ ಧಾರಾವಾಹಿಯ ಶನಿವಾರದ ಪ್ರೋಮೋನ ನೋಡ್ಕೊಂಬರೋಣ ಬನ್ನಿ. ಇನ್ನು ಈ ಸಂಚಿಕೆಯಲ್ಲಿ ಈಗ ಸಾಕ್ಷಿ ಮನೆಗೆ ಬಂದಿರ್ತಾಳೆ. ಸಾಕ್ಷಿ ಮನೆಗೆ ಬಂದು ಅತ್ತೆ ಅಂತೇಳಿ ಜೋರಾಗಿ ಕೂಗ್ತಾ ಇರ್ತಾಳೆ. ಆಗ ಇದನ್ನು ನೋಡಿ ಇಲ್ಲಿ ಜಯಾರ್ಗೂ ಕೂಡ ಖುಷಿಯಾಗಿರುತ್ತೆ. ಸಾಕ್ಷಿ ಮನೆಗೆ ಬಂದಂತಲ್ಲ ಅವಳಿಗೆ ಉಪಚರಿಸ್ತಾ ಇರ್ತಾರೆ. ಇನ್ನು ವಿಕ್ರಮ್ ನಿದ್ದೆ ಮಾಡಿರೋದಿಲ್ಲ. ರಾತ್ರಿ ಎಲ್ಲ ಕೂಡ ವೇದ ನೆನಪೇ ಆಗಿರುತ್ತೆ. ಅವಳು ಮನೆಗೆ ಬರೋದು, ಅವಳ ಜೊತೆ ಮಾತಾಡೋದು ಎಲ್ಲ ನಡೀತಾ ಇರುತ್ತೆ. ಅದರಿಂದ ವಿಕ್ರಮ್ ಕೂಡ ನಿದ್ದೆ ಮಾಡದೆ ಹಾಗೆ ಮಲಗಿರ್ತಾಳೆ. ಇದನ್ನು ನೋಡಿ ಸಾಕ್ಷಿ ಇಲ್ಲಿ ವಿಕ್ರಮ್ ಮಲಗಿದಾನಲ್ಲ ಅತ್ತೆ, ನಾನೇ ಅವ್ರನ್ನ ಎಬ್ರಿಸ್ಲಾ ಮಾತಾಡಿಸ್ಲಾ ಅಂತ ಹೇಳಿ ಕೇಳ್ತಿರ್ತಾರೆ. ಮಾತಾಡ್ಸು ಸಾಕ್ಷಿ, ಮುಂದೆ ನೀನು ಅವನಿಗೆ ಹೆಂಡ್ತಿ ಆಗೋಳು, ನೀನು ಮಾತಾಡಿಸ್ದೆ ಇನ್ಯಾರು ಮಾತಾಡ್ಸೋದಕ್ಕಾಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಸಾಕ್ಷಿ ಹೋಗಿ ವಿಕ್ರಮ್ ರೀ ರೀ ಅಂತ ಹೇಳಿ ತುಂಬ ಪ್ರೀತಿಯಿಂದ ಕರಿತಾ ಇದ್ದಾಳೆ. ವಿಕ್ರಮ್ಗೆ ಎಚ್ಚರಿಕೆನೇ ಆಗೋದಿಲ್ಲ. ಏನತ್ತೆ ಈಗ ಮಲಗಿದಾರಲ್ಲ ಅಂತ ಹೇಳಿ ಹೇಳ್ತಿರ್ತಾರೆ. ಆಗ ವಿಕ್ರಮ್ ಎದ್ದು, ಏನು ಬೆತ್ತಾಳ, ಯಾವಾಗಲೂ ಕೂಡ ಡಿಸ್ಟರ್ಬ್ ಮಾಡ್ತೀಯಲ್ಲ, ಸುಮ್ಮನೆ ಹೋಗು ಇಲ್ಲಿಂದ, ನನ್ನ ಮನೆಯವರೆಲ್ಲ ನನ್ನನ್ನು ಆಡ್ಕೊತಾ ಇದ್ದಾರೆ ಅಂತ ಹೇಳಿ ವೇದ ನೆನಪನ್ನ ಮನೆಯವ್ರ ಮುಂದೆ ಹೇಳ್ತಾ ಇದ್ದಾನೆ. ಬೆತ್ತಾಳ, ನೀನು ಸುಮ್ಮನೆ ಹೋದ್ರೆ ಸರಿ, ನನ್ನೆಲ್ಲ ಮುಟ್ಬೇಡ ಅಂತ ಹೇಳಿ ಹೇಳ್ತಿರ್ತಾರೆ. ಆದರೆ ಸಾಕ್ಷಿ ಬಂದಿರೋದು, ಸಾಕ್ಷಿ ಮಾತಾಡ್ತಿರೋದು ಅಂತ ವಿಕ್ರಮ್ಗೆ ಗೊತ್ತಾಗೋದೇ ಇಲ್ಲ. ಇನ್ನೊಂದು ಕಡೆ ಇಲ್ಲಿ ಮನೆಯಲ್ಲಿ ಪ್ರೀತಮ್ ಪ್ಲ್ಯಾನ್ ನಡೀತಾ ಇದೆ. ನೋಡು ವೇದ, ಈಗ ನಡೆದಿರೋ ವಿಷಯನ ನಾವು ವಿಕ್ರಮ್ ಹತ್ರ ಮಾತಾಡೋಣ. ಎಂಗೇಜ್ಮೆಂಟ್ ಹೇಗಾಯಿತು, ಯಾವ ಸಿಚುವೇಶನ್ ಆಯಿತು ಅಂತ ಕೇಳಿದ್ರೆ ವಿಕ್ರಮ್ ಹೇಳ್ತಾನೆ, ಏನೋ ಎಲ್ಲೋ ತಪ್ಪಾಗಿರ್ಬೋದು ಅಂತ ಹೇಳಿ ಹೇಳ್ತಿರ್ತಾರೆ. ಇದನ್ನು ಕೇಳಿ ವೇದ ಅವರು, ಬೇಡ ಪ್ರೀತಮ್, ಅವನಿಗೆ ನನ್ನನ್ನು ಬಿಟ್ಟು ಇರೋದಕ್ಕಾಗುತ್ತೆ ಅಂತಂದರೆ ನನಗೂ ಕೂಡ ಅವನ್ನ ಬಿಟ್ಟು ಇರೋದಕ್ಕೆ ಆಗುತ್ತೆ. ನಾನು ಕೂಡ ಅವನ್ನ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಇನ್ನು ನನ್ನ ಲೈಫ್ ನನಗೆ, ಅವನ ಲೈಫ್ ಅವನಿಗೆ ಅಂತ ಹೇಳಿ ದೃಢ ನಿರ್ಧಾರನ ತೊಗೊತಾ ಇದ್ದಾನೆ. ಇದೇ ಪ್ರೀತಮ್, ನನಗೂ ಕೂಡ ಇದೇ ಬೇಕಿತ್ತು ವೇದ, ನಿನ್ನ ಬಾಯಿಂದ ಇದೇ ಮಾತನ್ನ ಹೇಳ್ಬಿಸ್ಬೇಕಾಗಿತ್ತು ನಾನು ಅಂತ ಹೇಳಿ ಅನ್ಕೊತಾ ಇದ್ದಾನೆ. ಇಲ್ಲಿಗೆ ಪ್ರೊಮೋ ಮುಕ್ತಾಯ.